ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ 75ನೇ ವರ್ಷಾಚರಣೆ ಅಂಗವಾಗಿ ಈ ತಿಂಗಳ 27ರಿಂದ 6 ದಿನಗಳ ಕಾಲ ನಗರದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಅಂಡ್ 11 ಮತ್ತು ಅಂಡರ್ 13 ವಿಭಾಗಗಳ ಪಂದ್ಯಾವಳಿ ಏರ್ಪಾಟಾಗಿದೆ. ರಾಜ್ಯಾದ್ಯಂತ ಸುಮಾರು 600 ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರೂ ಆದ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು. ಗುರುವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ಯಾಡ್ಮಿಂಟನ್ನಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ. ರಾಜ್ಯದ ಪ್ರತಿಭಾವಂತ ಬ್ಯಾಡ್ಮಿಂಟನ್ ಆಟಗಾರರು ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಮುಂಬರುವ ಒಲಿಂಪಿಕ್ಸ್ ಗುರಿ ಇಟ್ಟುಕೊಂಡು ಪ್ರತಿಭಾನ್ವಿತ ಬ್ಯಾಡ್ಮಿಂಟನ್ ಆಟಗಾರರನ್ನು ಗುರುತಿಸಲು ಸಿದ್ಧಪಡಿಸಲು ಈ ಟೂರ್ನಮೆಂಟ್ ಉತ್ತಮ ವೇದಿಕೆಯಾಗಲಿದೆ. 6 ಅಂಕಣಗಳಲ್ಲಿ 6 ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಗೌರವ ಕಾರ್ಯದರ್ಶಿ ವಿ ಮುರಳೀಧರ್, ಸದಸ್ಯರಾದ ಸುಧೀರ್, ಹರೀಶ್ ಕುಮಾರ್, ಜಿಲ್ಲಾ ಆರ್ಯ ಈಡಿಗರ ಸಂಘದ ಗೌರವಾಧ್ಯಕ್ಷ ಅಂಜಯ್ ಕುಮಾರ್, ಅಧ್ಯಕ್ಷ ಎಂ ನಾಗರಾಜು, ಜಂಟಿ ಕಾರ್ಯದರ್ಶಿ ಊರ್ಕೆರೆ ಪುರುಷೋತ್ತಮ್, ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಎಎನ್ ಪ್ರಭಾಕರ್ ಮೊದಲಾದವರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಸ್ವಲ್ಪ ಒಂದು ಪರಂಪರೆಯನ್ನು ಜೊತೆಗೂಡಿಸ್ಕೊಂಡು ಇದು ಮಾಡ್ತಾ ಇದ್ದೀವಿ. ಮತ್ತು 75th ಇಯರ್ ಆಫ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಕಾಡೆಮಿ ನಡೀತಾ ಇರೋದ್ರಿಂದ ನಮ್ಮ ತಂದೆಯವರು ಸಾಮಾನ್ಯ ಬಂಗಾರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಫಸ್ಟ್ ಟೈಮ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಜಾಗವನ್ನು ನಿವೇಶನ ಕೊಟ್ಬಿಟ್ಟು ಪ್ರಕಾಶ್ ಪಟ್ಕನವರ ಮತ್ತು ಉಳಿದಿರತಕ್ಕಂಥವರ ನೇತೃತ್ವದಲ್ಲಿ ಫಸ್ಟ್ 10 ಕೋರ್ಟ್ಸ್ ಇನ್ ಇಂಡಿಯಾ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಕೂಡ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗಿದೆ. ಸೊ ಇವತ್ತಿಗೂ ಕೂಡ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಅಸೋಸಿಯೇಷನ್ ಹೂ ಹೋಲ್ಡ್ಸ್ ಹಿಸ್ ಓನ್ ಪ್ರಾಪರ್ಟಿ ಅನ್ನೋದು ಇಟ್ ಇಸ್ ಓನ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕರ್ನಾಟಕದಲ್ಲಿ. ಇದರ ಸರ್ಕಾರ ನಮಗೆ ಸವಲತ್ತು ಕೊಟ್ಟಿತ್ತು. ಇವತ್ತು ಕರ್ನಾಟಕದಲ್ಲಿ ಈ ಥರ ಸ್ಟಾರ್ಸ್ ಕೊಡೋದಕ್ಕೆ ಗೋಪಿಚಂದ್ ಟ್ರೈನ್ ಮಾಡಿದ್ದು ಇಲ್ಲೇ, ಸಡನ್ ಟ್ರೈನ್ ಮಾಡಿದ್ದು ಇದೆ, ಅಕ್ಷಯ್ ಸಿಂಗ್ ಟ್ರೈನ್ ಮಾಡೋದು ಇಲ್ಲೇ. ಎಲ್ಲರೂ ಇವತ್ತು ಅಕಾಡೆಮಿ ಗೋಪಿಚಂದ್ ಅಕಾಡೆಮಿ ಆಗಿದೆ, ಮತ್ತೊಂದು ಕಡೆ ಬೇರೆ ಆಗಿದ್ರು ಕೂಡ ಸ್ವಂತ ಶಕ್ತಿ ಮೇಲೆ ನಿಂತಿರ್ತಕ್ಕಂಥದ್ದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ಸೊ ಹಾಗಾಗಿ ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮ 27ನೇ ತಾರೀಕು ಇಲ್ಲಿ ನಮ್ಮ ತುಮಕೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಕಾಡೆಮಿನಲ್ಲಿ ಬೆಳಗಿನ ಜಾವ ಇದಕ್ಕೆ ನಾವು ನಮಗೆ ಆಮಂತ್ರಣವನ್ನು ನಿಮಗೆಲ್ಲರೂ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಇದಲ್ಲದೆ ನಮ್ಮ ಬ್ಯಾಡ್ಮಿಂಟನ್ ಪ್ಲೇಯರ್ಸು ಅನೂಪ್ ಶ್ರೀಧರ್ ಅವರು ಹೂ ಇಸ್ ಅನ್ ಒಲಿಂಪಿಯನ್, ಅವರು ಕೂಡ ತುಮಕೂರಿನವರು ಇದ್ದಾರೆ. ನಮ್ಮ ಹರ್ಷ್ ಕುಮಾರ್ ಇದ್ದಾರೆ, ಜೀವನ್ ಇದ್ದಾರೆ, ರಾಮಕೃಷ್ಣ ಇದ್ದಾರೆ, ಕೋಚ್ ನಮಗೆ ಇವ್ರ ಜೊತೆಗೆ ಬರ್ತಾರೆ ನಮಗೆ. ಆಮೇಲೆ ಲಿಖಿತ್ ಇದ್ದಾರೆ, ಮತ್ತು ಅದರ್ ಸ್ಪೋರ್ಟ್ಸ್ ಆಫ್ ಇದು ಭರತ್ ಚೇತ್ರಿ ಹಾಕಿನಲ್ಲಿ ಕ್ಯಾಪ್ಟನ್ ಆಗಿದ್ದವರು, ಮತ್ತು ಅನ್ನಪ್ಪ ಗೌಡರು, ಮತ್ತು ಮೇಘನಾ ಕಬಡ್ಡಿನಲ್ಲಿದ್ದವರು, ಮತ್ತು ಟೆನ್ನಿಸ್ನಲ್ಲಿ ಇಂಟರ್ನ್ಯಾಷನಲ್ ಲಕ್ಷ್ಮೀ ಗೋಪಾಲ್ ಅವರು ತಾಯ್ಕೊಂಡದ್ರಲ್ಲಿ, ಮತ್ತು ನಮ್ಮ ದೀಪಿಕಾ ಕ್ರಿಕೆಟ್ ನಮ್ಮ ಫಿಸಿಕಲಿ ಚಾಲೆಂಜ್ ಇರ್ತಕ್ಕಂಥ ಇದರಲ್ಲಿ ದೀಪಿಕಾ ಅವರು ಇದ್ದಾರೆ. ಸೊ ವಿ ಹ್ಯಾವ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳಿಂದ ತುಮಕೂರು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆಯಲ್ಲೂ ಕೂಡ ನಾವು ಇದ್ದೀವಿ. ಸೊ ಸ್ಪೋರ್ಟ್ಸ್ ಅಂದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ಬ್ಯಾಡ್ಮಿಂಟನ್, ಆಲ್ ಸ್ಪೋರ್ಟ್ಸ್ ಕಂಬೈನ್ ಟುಗೆದರ್ ಇಟ್ ಬಿಕಮ್ಸ್ ಅನ್ ಒನ್ ಒಲಿಂಪಿಕ್ಸ್ ಆಗುತ್ತೆ ಅಥವಾ ಒಂದು ಇದಾಗುತ್ತೆ. ಆ್ಯಂಡ್ ಪರಮೇಶ್ವರ್ ಅವರನ್ನ ನಾವು ಮೊನ್ನೆ ಹೋಗಿ ಅವರ ಕಚೇರಿನಲ್ಲಿ ನಾನು ಅವ್ರನ್ನ ಆಮಂತ್ರಣ ಮೀಟ್ ಮಾಡಿದ್ವಿ. ಅವರಿಗೆ ಗ್ಲಾಸ್ಕೋದಲ್ಲಿ ಬಿಕಾಸ್ ಆಫ್ ದ ಕಾಮನ್ವೆಲ್ತ್ ಗೇಮ್ಸ್ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಗ್ಲಾಸ್ಕೋದಲ್ಲಿ. ಇನ್ ಕೇಸ್ ನಾನು ಹೋಗಲಿಲ್ಲ ಅಂದರೆ ನಾನು ಪಾಸಿಟಿವ್ಲಿ ನಾನು ಇರ್ತೀನಿ, ಇಲ್ಲಾಂದರೆ ನಾನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏನಾದರೂ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಇಟ್ಟಿದ್ದಾರೆ. ಸೊ ನಾನು ನಮ್ಮ ಮಾಧ್ಯಮದ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ನಾವೆಲ್ಲರೂ ಸೇರಿ ನಮ್ಮ ತುಮಕೂರಿನಲ್ಲಿ ಬರ್ತಕ್ಕಂಥ ಎಲ್ಲ ಕ್ರೀಡೆಗಳಿಗೂ ಕೂಡ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಡ್ತೀವಿ. ಆ್ಯಂಡ್ ಆಫ್ ಕೋರ್ಸ್ ಗೌರ್ಮೆಂಟು ಸ್ಟೇಡಿಯಂ ಇದೆ, ಗೌರ್ಮೆಂಟು ನಮಗೆ ಇಂಡೋರ್ ಸ್ಟೇಡಿಯಮ್ಸ್ ಎಲ್ಲ ಇದೆ, ಅದನ್ನೆಲ್ಲರೂ ಸಹಕಾರವನ್ನು ಇಟ್ಕೊಂಡು ಮಾಡೋಣ. ಯಾಕಂದರೆ ವಿಜಯಪುರದಲ್ಲಿ ಟೂರ್ನಮೆಂಟ್ ಇಟ್ 7 days. 7 days tournament starting from 27th it will go on till first 6 days tournament ಆಗುತ್ತೆ. ಸೊ ಟಿಲ್ ಫಸ್ಟ್ we have 27th to first over. ಸೊ ಇದನ್ನೆಲ್ಲದೂ ಕೂಡ ಸುಸೂತ್ರವಾಗಿ ವೇಳೆಗೆ ವಿ ಹ್ಯಾವ್ ಎ ಟೆಕ್ನಿಕಲ್ ಟೀಮ್ ವಿಚ್ ಇಸ್ ರೆಕಗ್ನೈಸ್ ಟೀಮ್. ಅಂಪೈರ್ಸ್ ಎಲ್ಲ ಅವರು ಅಸೋಸಿಯೇಷನ್ಸ್ ಇಂದಲೇ ಬರ್ತಾರೆ, ಗಿಲ್ಡಿಂದಲೇ ಬರ್ತಾರೆ, ಅವರು ದೇ ವಿಲ್ ಕಂಡಕ್ಟ್ ದ ಟೀಮ್. ಸೊ ಪ್ಲೇಯರ್ಸ್ ಎಲ್ಲರೂ ಕೂಡ ಆನ್ಲೈನಲ್ಲಿ ಇದೆಲ್ಲರೂ ಕೂಡ ಎಂಟ್ರೀಸ್ ತಗೊಳ್ತಾರೆ.
ಮುಂಚೆ ಥರ ಯಾರು ಕೂಡ ಲೈನ್ ಅಪ್ ಮಾಡೋದು ಈವೆಂಟಿಗೋಸ್ಕರ ಕಾಯೋದು ಅದೆಲ್ಲ ಇಲ್ಲ. ಇಟ್ ಈಸ್ ಆಲ್ ಟೈಮ್ ಬಾಂಡೆಡ್. ಇಂಥ ದಿನ ಇಂಥ ಗಂಟೆಗೆ ನಿಮ್ಮದು ಟೂರ್ನಮೆಂಟ್ ಇದೆ ಅಂತ ಹೇಳಿ ಆನ್ಲೈನಲ್ಲೇ ಮಾಡ್ತೀವಿ. ಅವರೆಲ್ಲರೂ ಅವ ಅಕ್ಷರಕ್ಕೆ ಬಂದ್ಬಿಟ್ಟು ಆಟ ಆಡ್ಕೊಂಡು ಹೋಗ್ಕೊಂಡು ಮುಂದಕ್ಕೆ ಹೋದರೆ ಮುಂದಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಇದು ಮಾಡ್ತಾರೆ. ಲೈಕ್ ವೈಸ್ ಯಾರು ಇಲ್ಲಿ ಉಳ್ಕೊಳ್ಳೋದು ಬಿಜಾಪುರಲ್ಲಿ ನಾವು ಮಾಡಿದ್ವಿ, ಬಿಕಾಸ್ ಇಟ್ ಈಸ್ ವೆರಿ ಫಾರ್ ಅವೇ ಅಂತೇಳಿ ಅಲ್ಲಿ ಹೋಟೆಲ್ಲು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಾಗ 40% 50% ಅಲ್ಲಿ ಹೋಟೆಲ್ನವರು ರೂಮ್ ರೆಂಟನ್ನ ಕಡಿಮೆ ಮಾಡಿಕೊಟ್ಟೋದಕ್ಕೆ ಮಾಡಿದ್ವಿ. ಸೊ ಅದು ಕೆಲವು ಯೂನಿವರ್ಸಿಟಿ, ನಮ್ಮ BLD ಯೂನಿವರ್ಸಿಟಿ, ನಮ್ಮ ಎಂ ಬಿ ಪಾಟೀಲ್ ಯೂನಿವರ್ಸಿಟಿನ ಫುಲ್ ರೂಮ್ಸ್ ಎಲ್ಲ ಫ್ರೀಯಾಗಿ ಬಿಟ್ಕೊಟ್ಟಿದ್ರು, 50 ರೂಮ್ಸ್. ಸೊ ಅದೇ ಸ್ಥಳದಲ್ಲಿ ಇವರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಡೋದಕ್ಕೆ ಕೂಡ ನಮಗೆ ಇದಾಗಿದೆ. ಸೊ ದಿಸ್ ಆರ್ ದ ಇನ್ಫಾರ್ಮೇಷನ್ ಫ್ರಮ್ ದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ಎಷ್ಟು ಜನ ಪ್ಲೇಯರ್ಸ್ ಬರ್ತಾರೆ, ಎಷ್ಟು ಕೋಟಲ್ಲಿ ಟೀಮು ಪ್ಲೇಯರ್ಸ್? ಇಲ್ಲಿವರೆಗೂ ನಮಗೆ ಎಂಟ್ರಿ ಬಂದು ಸುಮಾರು 470ರಿಂದ 500 ಜನ ಎಂಟ್ರೀಸ್ ಬಂದಿದೆ. ಇಟ್ ಶುಡ್ ಇನ್ಕ್ರೀಸ್ ಬೈ ಅಬೌಟ್ another 50 or 100 ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಸೊ ವಿ ಶುಡ್ ಬಿ ಟೇಕಿಂಗ್ ಎನ್ ಎಂಟ್ರಿ ಆಫ್ ಅಬೌಟ್ 550 to 600 ಎಂಟ್ರೀಸ್ ನಮಗೆ ಇರ್ತದೆ, ವಿಚ್ ಇಸ್ ವೆರಿ ಲಾರ್ಜ್. ಅಂದರೆ ಡಿಸ್ಟ್ರಿಕ್ಟ್ ಅಂಡರ್ 11 and under 13 ಇರ್ತೀವಿ. ಡಬಲ್ಸ್ ಇರುತ್ತೆ, ಡಬಲ್ಸ್ ಆಟಗಾರರು ಎಲ್ಲ 5 ಇವೆಂಟ್ಸ್, 4 ಇವೆಂಟ್ಸು, ಮಿಕ್ಸ್ ಡಬಲ್ಸು, ಮಿಕ್ಸ್ ಡಬಲ್ಸ್ ಇಲ್ಲ, ಸಿಂಗಲ್ಸು, ಡಬಲ್ಸು ಮತ್ತು ಆಲ್ ದ 4 ಅಲ್ಲ, ಎಷ್ಟು ಕೋರ್ಟಲ್ಲಿ ನಡೀತಾರೆ? ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಅವರು ಈ ಜವಾಬ್ದಾರಿಯನ್ನು ತಗೊಂಡು ನಾವು ಟೂರ್ನಮೆಂಟನ್ನು ಒಂದು ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟನ್ನು ಮಾಡ್ತೀವಿ ಅಂದಾಗ ಇಮಿಡಿಯೇಟಾಗಿ ಎಲ್ಲ ನಾನು ಇದು ನಮ್ಮ ಸ್ಟೇಡಿಯಂನಲ್ಲಿ ಇದನ್ನು ಮಾಡ್ತೀವಿ, ನಾವೆಲ್ಲ ರೀತಿಯ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತೀವಿ ಅಂತ ಹೇಳಿ ಅವರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಮತ್ತು ಬ್ಯಾಡ್ಮಿಂಟನ್ ಅಂದ ತಕ್ಷಣವೇ ಜಸ್ಟ್ ಬ್ಯಾಡ್ಮಿಂಟನ್ ಒಂದೇ ಕ್ರೀಡೆಗೆ ಯಾರು ಕೂಡ ನಾವು ವರ್ತಿಸ್ಕೊಳ್ಳೋದಿಲ್ಲ. ಸೊ ಆಲ್ ದ ಅದರ್ ಸ್ಪೋರ್ಟ್ಸ್ ಎಲ್ಲ ಬೇರೆ ಕ್ರೀಡಾ ಸಂಸ್ಥೆಗಳು ಕೂಡ ನಾವು ಇದಕ್ಕೆ ಸೇರ್ಕೊಂಡಾಗ ಒಬ್ಬ ಕ್ರೀಡಾಪಟುವನ್ನು ಹೊರಗಡೆ ತರೋದಕ್ಕೆ ಸಾಧ್ಯವಾಗುತ್ತೆ. ಪ್ರಭಾಕರ್ ಅವರು ಇಲ್ಲಿ ಬಂದಿದ್ದಕ್ಕೆ ನಮ್ಮ ತುಮಕೂರು ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಜೊತೆಗಿರೋದಕ್ಕೆ ಭಾಳ ಸಂತೋಷ ಆಗಿದೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಇದೀಗ ಸಮಾಜದ ರಾಜ್ಯದ ಉಪಾಧ್ಯಕ್ಷರು, ನನ್ನ ಆತ್ಮೀಯರು, ನಮ್ಮ ಸಂಬಂಧಿಕರು ಕೂಡ ನಮ್ಮ ಅಜಯ್ ಕುಮಾರ್ ಅವರು ತುಮಕೂರಿನ ಭಾಳ ಸೀನಿಯರ್ ಮೋಸ್ಟ್ ಇದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಮತ್ತು ನಮ್ಮ ಪುರುಷೋತ್ತಮ ಅವರು ನಮ್ಮ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರು ನಿರಂತರವಾಗಿ ನನ್ನ ಜೊತೆ ಸಂಪರ್ಕದಲ್ಲಿ ಇಟ್ಟುಕೊಂಡು ಎಲ್ಲ ಹತ್ತಿರದಲ್ಲೂ ಎಲ್ಲ ಜನಪ್ರತಿನಿಧಿಗಳಿಗೆ, MP ಅವರಿಗೆ ಮತ್ತು ಶಾಸಕ ಮಿತ್ರರಿಗೆ, MLC ಅವರಿಗೆ ಇದನ್ನೆಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಇದನ್ನೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರವೀಣ್ ಅವರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಾಗರಾಜ್ ಅವರು ಹಿರಿಯರಿದ್ದಾರೆ, ಅಜಯ್ ಅವರ ಮತ್ತು ನಮ್ಮ ಜೊತೆ ಭಾಳ ವರ್ಷಗಳಿಂದ ಇದ್ದಾರೆ, ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು ಮತ್ತು ಸ್ವಾಗತವನ್ನು ನಾನು ಬಯಸ್ತೀನಿ. ನಮ್ಮ ಸಂಸ್ಥೆಯ ಸೆಕ್ರೆಟರಿ ಅವರು ಕರ್ನಾಟಕ ಬ್ಯಾಡ್ಮಿಂಟನ್ ಮುರಳಿಯವರು ಇದ್ದಾರೆ, ಮತ್ತು ಸೀನಿಯರ್ ಮೋಸ್ಟ್ ಮೆಂಬರ್ ಆಫ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸುಧೀರ್ ಜಿ ಅವರಿದ್ದಾರೆ, ಮತ್ತು ನಮ್ಮ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಕೋಚು ಮತ್ತು ಪ್ಲೇಯರ್ ಆಗಿರ್ತಕ್ಕಂಥ ನ್ಯಾಷನಲ್ ಪ್ಲೇಯರ್ ಆಗಿರ್ತಕ್ಕಂಥ ಹರೀಶ್ ಅವರು, ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿರ್ತಕ್ಕಂಥ ಹರೀಶ್ ಅವರು ಇದ್ದಾರೆ. ಅವರು ಕೂಡ ಈ CB ಅವರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್